ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಒಳ್ಳೆಯ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇವತ್ತು ಜೇನು ಸಾಕಣೆ ಯಾವ ರೀತಿ ಮಾಡ್ತಾರೆ, ಅದರ ಬಗ್ಗೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಜೇನುನೊಣಗಳು ಕಚ್ಚಿದ್ರೂ ಕೂಡ ಏನಾಗೋದಿಲ್ಲ, ಇದರ ಬಗ್ಗೆ ಅದೇ ರೀತಿ ಜೇನು ಉತ್ಪನ್ನದಲ್ಲಿ ತುಂಬಾ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಹುಲಿ ಗ್ರಾಮದಲ್ಲಿರುವಂಥ ಬಂಟ್ವಾಳ ತಾಲೂಕಿನ ಹುಲಿ ಗ್ರಾಮದಲ್ಲಿರುವ ಮೊನ್ನೊಂದು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಅಲ್ಲಿನ ಗೋಪಾಲಕೃಷ್ಣ ದೇವಸ್ಥಾನದ ಸನ್ನಿಧಿಯಲ್ಲಿ ಒಂದು ತೋಟದಲ್ಲಿ ಜೇನು ಸಾಕಣೆ ಯಾವ ರೀತಿ ಮಾಡ್ತಾರೆ ಅದರ ಬಗ್ಗೆ ಸಮಗ್ರವಾದ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾನಿದ್ದೇನೆ. ಬನ್ನಿ ಸೀದಾ ನಮ್ಮ ತೋಟಕ್ಕೆ ಹೋಗುವ. ಇದರ ಬಗ್ಗೆ ನಿಮಗೆ ಸವಿಸ್ತರವಾದ ವಿವರಗಳನ್ನು ಕೊಡಲಿಕ್ಕೆ ನಾನು ಬಂದಿದ್ದೇನೆ. ಬನ್ನಿ ನೋಡ್ಕೊಂಡು. ಗಮನಿಸ್ಬೋದು ನೋಡಿ, ನೋಡಿ ಅಲ್ಲೊಂದು ಕಾಣ್ತದೆ ನೋಡಿ. ಎನಿ ಟೈಮ್ 24x7 ರಮೇಶನನ್ನು ಕರೆದ್ರೆ ಬರ್ತಾರೆ ಅವರು.
ಅಷ್ಟೇ ಒಂದು ಕೆಲಸದಲ್ಲಿ ನಾವು ಪರಿಪೂರ್ಣತೆಯನ್ನು ಮಾಡಿದರೆ ನಮಗೆ ಸಕ್ಸಸ್ ಖಂಡಿತವಾಗಿ ಇದೆ ಅಂತ ಇದರಲ್ಲಿ ನಾವು ಕಾಣ್ಬೋದು. ಇವರು ರಮೇಶ್ ಇವರ ಕೆಲಸದಲ್ಲಿ ಕಾಣ್ತದೆ ನೋಡಿ. ಹಾಕಿರ್ತೀರಿ, ಅದು ಎಲ್ಲ ಪೆಟ್ಟಿಗೆಗಳಲ್ಲಿ ಇರ್ತದ ಅಲ್ಲ ಹೋಗ್ತದ ಅಂತ? ಇಲ್ಲ, ಹೋಗ್ತದೆ. ಈಗ ಒಂದು ಒಂದು ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ, ಜೇನು ಸಾಕಣೆ ಯಾವ ರೀತಿ ಮಾಡಿದ್ದೀರಿ, ಎಷ್ಟು ಪೆಟ್ಟಿಗೆಗಳುಂಟು, ಅದರಲ್ಲಿ ಯಾವ ರೀತಿ ಜೇನು ನೊಣಗಳು ಅದರಲ್ಲಿ ಕೂತ್ಕೊಳ್ತದೆ, ಅದೇ ರೀತಿ ಅದಕ್ಕೆ ಉಪಯುಕ್ತವಾದಂಥ ಒಳ್ಳೆಯ ಒಂದು ಮಾಹಿತಿಯನ್ನು ಇಲ್ಲಿವರೆಗೆ ನೀವು ವಿಸ್ತಾರವಾಗಿ ಕೊಟ್ಟಿದ್ದೀರಿ ರಮೇಶ್ ಅವರೇ. ಒಂದು ಜನರಿಗೆ ಒಂದು ಮೆಸೇಜ್ ಈಗ ಬೇಕು ಎಂಡಿಂಗ್ ಆಗಿ. ನಾವು ಇದು ಯಾವ ರೀತಿ ನೀವು ಹೇಳ್ತೀರಿ, ಒಂದು ಜೇನು ಸಾಕಣೆಯ ಬಗ್ಗೆ ಎಂಡಿಂಗ್ ಯಾವ ರೀತಿ ಕೊಡ್ತೀರಿ? ಒಂದು ಮನೆಗೆ ಈಗ 4-5 ಜೇನು ಪೆಟ್ಟಿಗೆ ಸಾಕೊಳ್ಬೋದು. ಮತ್ತು ಸ್ವಂತ ಕೂಡ ಅದು ಸೌದೆ ಕೂಡ ಮಾಡ್ಬೋದು. ಸೌದ್ಯೋಗ ಮಾಡ್ಬೋದು. ಅದೇ ರೀತಿ ಎಲ್ಲರೂ ಕೂಡ ಜೇನು ಪೆಟ್ಟಿಗೆಗಳನ್ನು ನೀವೇ ಮಾಡಿ ಬಳಸಿ, ಇಲ್ಲದ್ರೆ ರಮೇಶ್ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಜೇನು ಪೆಟ್ಟಿಗೆ ಅದರೊಟ್ಟಿಗೆ ಯಾವ ರೀತಿ ಅದರ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ರಮೇಶ್ ಅವರು ಕೊಡ್ತಾರೆ. ಅದೇ ರೀತಿ ಜೇನು ತುಪ್ಪದ ಬಗ್ಗೆ ಕೂಡ ಬೇಕಾದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಒಂದು ನಂಬರ್ ಕೊಡ್ತೇವೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಕಡೆ ಜೇನು ಉತ್ಪಾದನೆ ಈಗಾಗಲೇ ನಿರುದ್ಯೋಗ ಸಮಸ್ಯೆ ಇರುವುದರಿಂದ ನೀವೇ ಒಂದು ಜೇನು ಒಂದು ಮಾಡ್ಬೋದು. ಎಲ್ಲ ತೋಟಗಳಲ್ಲಿ ಕೂಡ ನಾವು ಅದನ್ನು ಮಾಡಿದರೆ ಜೇನು ತುಪ್ಪ ಜಾಸ್ತಿಯಾಗಿ ನಾವೇ ಮಾಡ್ಬೋದು ಇಲ್ಲಿ. ಅದೇ ರೀತಿ ಅದರ ಬಗ್ಗೆ ಜೇನು ಅಂತಲ್ಲ, ಇನ್ನೂ ಕೂಡ ಮಾಹಿತಿಯನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನಾವು ತೋರಿಸ್ತೇವೆ. ಉತ್ತಮವಾದ ಒಂದು ಮಾಹಿತಿ ಕೊಟ್ಟಿದ್ದೀರಿ. ನಿಮಗೆ ತುಂಬಾ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ.